ಆಮೇಲೆ ದೂರು ಕೊಟ್ಟು ಪೊಲೀಸ್ ದೌರ್ಜನ್ಯ ಎಲ್ಲ ಮಾಡಿಸಿ ಈಗ ಕರೀತಾ ಇದ್ದಾರೆ. ಕಾಲ ಮೀರಿ ಹೋಗಿದೆ. ಪೊಲೀಸ್ ಎನ್ಕ್ವೈರಿ ಮುಗಿದಿಲ್ಲ. ಎನ್ಕ್ವೈರಿ ಮುಗಿದು ನ್ಯಾಯಾಲಯ ತೀರ್ಪು ಬರಲಿ, ಆಮೇಲೆ ಅವ್ರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸ್ತೀನಿ. ನೆನ್ನೆ ಒಬ್ಬರು ಹಿರಿಯರು ಬಂದವರು ನನಗೊಂದು ಮಾತು ಹೇಳಿದ್ದಾರೆ. ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ನೀನು ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋಕ್ಕಾಗಲ್ಲ. ಆಮೇಲೆ ದೂರು ಕೊಟ್ಟು ಪೊಲೀಸ್ ದೌರ್ಜನ್ಯ ಎಲ್ಲ ಮಾಡಿಸಿ ಈಗ ಕರೀತಾ ಇದ್ದಾರೆ. ಕಾಲ ಮೀರಿ ಹೋಗಿದೆ. ಪೊಲೀಸ್ ಎನ್ಕ್ವೈರಿ ಮುಗಿದಿಲ್ಲ. ಎನ್ಕ್ವೈರಿ ಮುಗಿದು ನ್ಯಾಯಾಲಯ ತೀರ್ಪು ಬರಲಿ, ಆಮೇಲೆ ಅವ್ರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸ್ತೀನಿ. ನೆನ್ನೆ ಒಬ್ಬರು ಹಿರಿಯರು ಬಂದವರು ನನಗೊಂದು ಮಾತು ಹೇಳಿದ್ದಾರೆ. ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ನೀನು ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋಕ್ಕಾಗಲ್ಲ. ಆಮೇಲೆ ದೂರು ಕೊಟ್ಟು ಪೊಲೀಸ್ ದೌರ್ಜನ್ಯ ಎಲ್ಲ ಮಾಡಿಸಿ ಈಗ ಕರೀತಾ ಇದ್ದಾರೆ. ಕಾಲ ಮೀರಿ ಹೋಗಿದೆ. ಪೊಲೀಸ್ ಎನ್ಕ್ವೈರಿ ಮುಗಿದಿಲ್ಲ. ಎನ್ಕ್ವೈರಿ ಮುಗಿದು ನ್ಯಾಯಾಲಯ ತೀರ್ಪು ಬರಲಿ, ಆಮೇಲೆ ಅವ್ರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸ್ತೀನಿ. ನೆನ್ನೆ ಒಬ್ಬರು ಹಿರಿಯರು ಬಂದವರು ನನಗೊಂದು ಮಾತು ಹೇಳಿದ್ದಾರೆ. ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ನೀನು ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋಕ್ಕಾಗಲ್ಲ. ಆಮೇಲೆ ದೂರು ಕೊಟ್ಟು ಪೊಲೀಸ್ ದೌರ್ಜನ್ಯ ಎಲ್ಲ ಮಾಡಿಸಿ ಈಗ ಕರೀತಾ ಇದ್ದಾರೆ. ಕಾಲ ಮೀರಿ ಹೋಗಿದೆ. ಪೊಲೀಸ್ ಎನ್ಕ್ವೈರಿ ಮುಗಿದಿಲ್ಲ. ಎನ್ಕ್ವೈರಿ ಮುಗಿದು ನ್ಯಾಯಾಲಯ ತೀರ್ಪು ಬರಲಿ, ಆಮೇಲೆ ಅವ್ರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸ್ತೀನಿ. ನೆನ್ನೆ ಒಬ್ಬರು ಹಿರಿಯರು ಬಂದವರು ನನಗೊಂದು ಮಾತು ಹೇಳಿದ್ದಾರೆ. ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ನೀನು ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋಕ್ಕಾಗಲ್ಲ. ಆಮೇಲೆ ದೂರು ಕೊಟ್ಟು ಪೊಲೀಸ್ ದೌರ್ಜನ್ಯ ಎಲ್ಲ ಮಾಡಿಸಿ ಈಗ ಕರೀತಾ ಇದ್ದಾರೆ. ಕಾಲ ಮೀರಿ ಹೋಗಿದೆ. ಪೊಲೀಸ್ ಎನ್ಕ್ವೈರಿ ಮುಗಿದಿಲ್ಲ. ಎನ್ಕ್ವೈರಿ ಮುಗಿದು ನ್ಯಾಯಾಲಯ ತೀರ್ಪು ಬರಲಿ, ಆಮೇಲೆ ಅವ್ರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸ್ತೀನಿ. ನೆನ್ನೆ ಒಬ್ಬರು ಹಿರಿಯರು ಬಂದವರು ನನಗೊಂದು ಮಾತು ಹೇಳಿದ್ದಾರೆ. ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ನೀನು ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋಕ್ಕಾಗಲ್ಲ. ಆಮೇಲೆ ದೂರು ಕೊಟ್ಟು ಪೊಲೀಸ್ ದೌರ್ಜನ್ಯ ಎಲ್ಲ ಮಾಡಿಸಿ ಈಗ ಕರೀತಾ ಇದ್ದಾರೆ. ಕಾಲ ಮೀರಿ ಹೋಗಿದೆ. ಪೊಲೀಸ್ ಎನ್ಕ್ವೈರಿ ಮುಗಿದಿಲ್ಲ. ಎನ್ಕ್ವೈರಿ ಮುಗಿದು ನ್ಯಾಯಾಲಯ ತೀರ್ಪು ಬರಲಿ, ಆಮೇಲೆ ಅವ್ರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸ್ತೀನಿ. ನೆನ್ನೆ ಒಬ್ಬರು ಹಿರಿಯರು ಬಂದವರು ನನಗೊಂದು ಮಾತು ಹೇಳಿದ್ದಾರೆ. ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ನೀನು ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋಕ್ಕಾಗಲ್ಲ.